ಜೊತೆಗೆ ಬಂಜಾರ ಸಮುದಾಯದ ಸಾಂವಿಧಾನಿಕ ಮೀಸಲಾತಿಯನ್ನ ಇವತ್ತು ಹಿಮ್ಮೆಟ್ಟಿಸಬೇಕು, ಅದರಲ್ಲಿ ತೊಂದರೆ ಕೊಡಬೇಕು, ಈ ಸಮುದಾಯದನ್ನ ಮೀಸಲಾತಿಯ ಪರಿಧಿಯಿಂದ ಹಿಂದೆ ಇಡಬೇಕನ್ನುವಂತ ಷಡ್ಯಂತ್ರಗಳು ನಡೀತಾ ಇದಾವೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಈ ಸಂವಿಧಾನಿಕ ಮೀಸಲಾತಿಯನ್ನು ಉಳಿಸ್ಕೊಳ್ಬೇಕು. 40 ಅಡಿ ಕೃಷ್ಣರಾಜ ಒಡೆಯರು ಕೊಟ್ಟಂತ ಈ ಮೀಸಲಾತಿಯ ಪರಂಪರೆಯನ್ನು ಮುಂದುವರಿಸಬೇಕು. KT ರಾಠೋಡ್ ಅವರು ನೀಡಿದಂತ ಒಂದು ಸಾಂವಿಧಾನಿಕ ಅವಕಾಶವನ್ನ ಗಟ್ಟಿಗೊಳಿಸಬೇಕಂತ ಹೇಳಿ ಗೋರ್ಸೇನಾ ಸಂಘಟನೆ ಕೆಲಸ ಮಾಡ್ತಾ ಇದೆ. ಆ ಸಮುದಾಯದ ಏನು ಒಂದು ದೊಡ್ಡ ಭಾಷೆ ಇದೆ, ಈ ಭಾಷೆಗೆ ಸಾಂವಿಧಾನಿಕ ಮಾನ್ಯತೆ ಬೇಕನ್ನುವಂಥದ್ದು ಇವತ್ತಿನ ಮುಖ್ಯ ಬೇಡಿಕೆಯಾಗಿದೆ. ಈ ಮುಖ್ಯ ಬೇಡಿಕೆಯನ್ನು ಇಟ್ಕೊಂಡು ಇವತ್ತಿನ ಈ ಹಕ್ಕೊತ್ತಾಯ ಕಾರ್ಯಕ್ರಮ ನಡೆದಿದೆ. ಅದರ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ತಾಂಡಗಳು ಇವತ್ತಿಗೂ ಕೂಡ ಕಂದಾಯ ಗ್ರಾಮಗಳಾಗಿಲ್ಲ, ಅವುಗಳು ಕಂದಾಯ ಗ್ರಾಮಗಳಾಗಬೇಕು. ಆ ಮುಖಾಂತರ ತಾಂಡದ ವಾಸಿಗಳಿಗೆ ಹಕ್ಕುಪತ್ರಗಳು ಸಿಗಬೇಕು, ಹಕ್ಕುಗಳು ಸಿಗಬೇಕು, ನಾಗರಿಕ ಸವಲತ್ತುಗಳು ಸಿಗಬೇಕು ಅನ್ನುವಂಥ ಇವತ್ತು ಯಾತ್ರೆಯ ಬಹಳ ಮುಖ್ಯವಾದಂಥ ಉದ್ದೇಶ.